ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಇನ್ನೊಂದು ವೀಡಿಯೋಗೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ಇವಾಗ ಏನಪ್ಪ ಅಂದರೆ ಇಲ್ಲಿಂದ ಇವಾಗ ಲಾಗೌಟ್ ಆದ ತಕ್ಷಣ ನಾನು RX ರೆಡಿ ಮಾಡಿದ್ರಲ್ಲ ರಾಜೇಶ್ ಅಣ್ಣ ಅವ್ರ ಹತ್ರ ಹೋಗ್ಬೇಕು ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಅದು ಇಂಜಿನ್ ಹತ್ರ ಸೈಲೆನ್ಸರ್ ಸೌಂಡು ಹಿಂದೆ ಬ್ಯಾಕಲ್ಲಿ ಬರ್ತಾಯಿಲ್ಲ, ಇಂಜಿನ್ ಹತ್ರನೇ ಬರ್ತಾಯಿದೆ. ಮುಂದೆ ಇಂಜಿನ್ ಕೆಳಗಡೆ ಸೈಲೆನ್ಸರ್ ಕನೆಕ್ಟ್ ಆಗಿರ್ತದಲ್ಲ, ಅಲ್ಲಿ ಮುಂದೆನೇ ಬರ್ತಾಯಿದೆ ಅದು ಸೌಂಡು. ಮತ್ತು ಒಂದು ಯಾವ್ದಾನ ಒಂದು ಸಣ್ಣ ಪುಟ್ಟ ಗುಂಡಿಗೆ ಬಿಟ್ರು ಅದು ಸೌಂಡ್ ಬರ್ತೈತೆ, ಅದು ಸೆಂಟ್ರ್ ಸ್ಟ್ಯಾಂಡ್ದು ಅದೆಲ್ಲ. ಅದಕ್ಕೆ ಇವಾಗ ಹೋಗ್ತಾ ಇಲ್ಲಿ ಲಾಗೌಟ್ ಆದ ತಕ್ಷಣ ಸೀದಾ ಅಲ್ಲಿ ಹೋಗಿ ಜಂಬೂಸವಾರಿ ಹತ್ರ ರಾಜೇಶ್ ಅಣ್ಣನ ಹತ್ರ ಗಾಡಿ ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ, ಹೋಗ್ತಾ ಹಾಗೆ ನಿಮಗೂ ಗ್ಯಾರೇಜ್ ತೋರಿಸ್ದಂಗೆ ಆಗುತ್ತೆ. ಯಾರನ್ನ RX ರೀಸ್ಟೋರೇಷನ್ನು ಅಥವಾ RS ಸರ್ವಿಸ್ ಇರ್ಬೋದು, ಏನೇ ಇರಲಿ RX ಈ ಬಗ್ಗೆ ನೀವು RX ಇಟ್ಟಿರೋರು ಏನೇ ಕೆಲಸ ಇದ್ರೂ ಅವ್ರ ಹತ್ರ ಆರಾಮಾಗಿ ಮಾಡಿಸ್ಕೋಬೋದು. ಯಾಕೆಂದರೆ ನನ್ನ ಗಾಡಿ ನೀವೆಲ್ಲ ನೋಡಿದ್ದೀರಾ ಯೂಟ್ಯೂಬಲ್ಲಿ. ಸೊ ಅದಕ್ಕೆ ನೀವು ಹೇಳ್ತಾ ಇದ್ದೀನಿ, ಅಲ್ಲಿ ಅವ್ರದ್ದು ಬಂದು ಈ ಜಂಬೂಸವಾರಿ JP ನಗರ್ 8th ಫೇಸಲ್ಲಿ ಇರೋದು. ಇವಾಗ ಹೋಗ್ತಾ ಅದನ್ನು ತೋರಿಸ್ತೀನಿ ಅವ್ರ ಗ್ಯಾರೇಜನ್ನು. ಮತ್ತು ಹಂಗೆ ರಾಜೇಶ್ ಅಣ್ಣ ಅವ್ರನ್ನೂ ಆದರೆ ಮಾತಾಡಿಸ್ತೀನಿ. ಅಲ್ಲಿ ನೀವು ಆರಾಮಾಗಿ RX ಸಂಬಂಧಪಟ್ಟಂಗೆ ಏನಾನ ಇದ್ರೂ ಆರಾಮಾಗಿ ಅಲ್ಲಿ ಬಿಡ್ಬೋದು, ನಿಮ್ಮ ಗಾಡಿನ ಚೆನ್ನಾಗಿ ಮಾಡಿಕೊಡ್ತಾರೆ. ಸೊ ಬನ್ನಿ ಹೋಗೋಣ ಅಲ್ಲಿಗೆ. ಫ್ರಂಟ್ ಗೇಟ್ಗಿಂತ ಬ್ಯಾಕ್ ಗೇಟಲ್ಲಿ ಹೋಗ್ಬಿಡ್ತೀನಿ. ಯಾಕೆಂದರೆ ಬ್ಯಾಕ್ ಗೇಟಲ್ಲಿ ಹೋದರೆ ಇಲ್ಲಿ ಗ್ಯಾರೇಜ್ಗೆ ಹತ್ರ ಆಗುತ್ತೆ. ಫ್ರಂಟ್ ಗೇಟಲ್ಲಾದರೆ ಸ್ವಲ್ಪ ದೂರ. ಸೊ ಎಲ್ಲ ಲೈಟಿಂಗ್ಸು ನೆನ್ನೆ ಆಗ್ತಾಯಿದೆ ನೋಡಿ, ನೆನ್ನೆ ವೀಡಿಯೋದಲ್ಲಿ ಹಾಕಿದ್ನಲ್ಲ ಅದೆಲ್ಲ ಆನ್ ಮಾಡಿಬಿಟ್ಟು ಆಲ್ರೆಡಿ. ಯಾಕೆಂದರೆ ನಾಳೆ ಇಂಡಿಪೆಂಡೆನ್ಸ್ ಡೇ, ಅದಲ್ಲದೆ ಗಣೇಶ ಹಬ್ಬ ಬರುತ್ತಲ್ಲ, ಅದಕ್ಕೂ ಇರಲಿ ಅಂತ ಇವಾಗ ಹಾಕಿಬಿಟ್ಟವನೇ. ಈ ಬ್ಯಾಕ್ ಗೇಟಿಂದ ಹೋದರೆ ರಾಜೇಶ್ ಅಣ್ಣನ ಗ್ಯಾರೇಜ್ ಹತ್ರ ಆಗಿಬಿಡುತ್ತೆ. ಅಲ್ಲಿ ಫ್ರಂಟ್ ಗೇಟಿಂದ ಹೋದರೆ ಬಳಸ್ಕೊಂಡು ಜಂಬೂಸವಾರಿ ಹಂಗೆ BK ಸರ್ಕಲ್ಲು ಹಂಗೆಲ್ಲ ಬಳಸ್ಕೊಂಡು ಬರಬೇಕಾಗುತ್ತೆ. ಸೊ ಅದಕ್ಕೆ ಪಕ್ಕದ ಬಿಲ್ಡಿಂಗಲ್ಲಿ ಬ್ಯಾಕ್ ಗೇಟಿಂದ ಹೋಗ್ಬಿಟ್ರೆ ಹತ್ರ ಆಗುತ್ತೆ ಅಂತ ಹೇಳ್ಬಿಟ್ಟು ಬ್ಯಾಕ್ ಗೇಟಿಂದನೇ ಹೋಗ್ತಾ ಇದ್ದೀನಿ. ಬೆಳಗ್ಗೆ ತಾನೇ ಚೆನ್ನಾಗಿತ್ತು ಗಾಡಿ ಗುರು. ಕರಿಗೌಡ ಏನು ಎಲ್ಲಿದ್ದಿ? ಅಲ್ಲಿ ಬಿಟ್ಬಿಟ್ಟ ಅಲ್ಲಿ ಎಲ್ಲಿದೆ ಈಗ? ಹಾಂ ಬರ್ತೀನಿ ಇರೋ. ನಂದೇ ಬರ್ತೀನಿ ಇರೋ. ಕರಿಗೌಡ ಅಲ್ಲಿಂದ ಅಲ್ಲೇ ಇಲ್ಲಿ 20 ಸತಿ ಕೆಲಸ ಚೇಂಜ್ ಮಾಡ್ತಾನೆ ಅವನು. ಬೆಳಗ್ಗೆ ತಾನೇ ಚೆನ್ನಾಗಿತ್ತು ಗುರು, ಏನಂತ ಗೊತ್ತಿಲ್ಲ, ಇಲ್ಲೇ ಕೆಳಗಡೆನೆ ಸೌಂಡ್ ಬರ್ತೈತೆ. ಅದಕ್ಕೆ ಒಂದ್ಸಲಿ ಯಾವುದಕ್ಕೂ ಅವ್ರ ಗಾಡಿ ಎಲ್ಲ ರೆಡಿ ಮಾಡಿ ಕೊಟ್ಮೇಲೆ ಜನರಲ್ ಸರ್ವಿಸಿಗೆ ಬಿಡಿ ಅಂತ ಹೇಳಿದರು. ನಾರ್ಮಲಾಗಿ ಜನರಲಾಗಿ ಒಂದು ಚೆಕಪ್ ಮಾಡೋಣ ಅಂತ ನಾನು ಬಿಟ್ಟಿರಲಿಲ್ಲ. ಬೆಳಗ್ಗೆ ತಾನೇ ಬಂದಾಗ ಚೆನ್ನಾಗಿತ್ತು. ಮಧ್ಯಾಹ್ನ ಊಟಕ್ಕೆ ಹೋದೆ, ಆವಾಗ ಇದಕ್ಕಿದ್ದಂಗೆ ಇಲ್ಲೇ ಕೆಳಗಡೆನೇ ಸೌಂಡ್ ಬರ್ತದೆ. ಒಂಥರ ಕೇಳೋಕ್ಕೆ ಒಂಥರ ಸೌಂಡ್ ಐತೆ. ಯಾವುದಕ್ಕೂ ಬಿಟ್ರೆ ಒಳ್ಳೇದಲ್ವಾ? ಯಾವುದಕ್ಕೆ ಅಂದರೆ ಅವರು ಹೇಳಿದ್ರಲ್ಲ, ಸೊ ಜನರಲ್ ಸರ್ವಿಸಿಗೆ ಬಿಡಿ ಅಂತ ನಾನು ಕೊಟ್ಟಿರಲಿಲ್ಲ. ಇವಾಗ ಕೊಟ್ಬಿಟ್ಟು ಮತ್ತು ಅದು ಸೆಂಟ್ರ್ ಸ್ಟ್ಯಾಂಡ್ ಹೊಡಿತೈತಾ ಗೊತ್ತಿಲ್ಲ, ಒಂದು ಸ್ವಲ್ಪ ಸಣ್ಣ ಗುಂಡಿಗೆ ಬಿಟ್ರು ಸೌಂಡ್ ಜೋರಾಗಿ ಬರ್ತೈತೆ. ಅದೆಲ್ಲ ಚೆನ್ನಾಗಿರಲ್ಲ ಸೌಂಡ್. RX ಏನಿದ್ರು ಬರೀ ಎಕ್ಸಾಸ್ಟ್ ಸೌಂಡ್ ಬಂದ್ರೇ ಚೆನ್ನಾಗಿರುತ್ತೆ ಕೇಳೋಕ್ಕೆ. ಸಣ್ಣ ಗುಂಡಿಗೆ ಬಿಟ್ರು ಅದು ಚೈನ್ದು ಗಾಡ್ ಆಯ್ತಲ್ಲ ಅಲ್ಲಿ ಹೊಡಿತೈತಾ ಅಥವಾ ಚೈನ್ ಪ್ಯಾಕೆಟ್ ಲೂಸ್ ಆಗೈತಾ ಗೊತ್ತಿಲ್ಲ. ಸೊ ಬ್ಯಾಕ್ ಗೇಟಿಂದ ಬಂದರೆ 2 ನಿಮಿಷ ಗುರು ಜಂಬೂಸವಾರಿ ಬಂದ್ ಮಾಡ್ತದೆ. ಅಲ್ಲಿನ ಹಂಗೆ ಗೊಟ್ಟಿಗೆರೆ ರೋಡಲ್ಲಿ ಹೋಗಿ ಲೆಫ್ಟ್ ತಿರ್ಕೊಂಡ್ರೆ ಅವ್ರ ಗ್ಯಾರೇಜು. ನಾನು ರೋಡ್ ಮರ್ತ್ಬಿಟ್ಟಿದ್ದೀನಿ, ಒಂದೇ ಸತಿ ಹೋಗಿದ್ದು DO ಸರ್ವಿಸ್ ಕೊಡೋಕೆ ಹೋದಾಗ. ಆಂಜನೇಯನ ಟೆಂಪಲ್ ಹತ್ರ ಅಂತ ಹೇಳವ್ರೆ, ಆಂಜನೇಯ ಟೆಂಪಲ್ಲು. ಓಕೆ ನೋಡೋಣ, ಹೋಗಾಗ ಗೊತ್ತಾಗಿಲ್ಲ ಅಂದರೆ ಲೊಕೇಶನ್ ಹಾಕೊಂಡು ಹೋದ್ರೆ ಆಯಿತು. ಯಾವುದೋ ಆಟೋ ಸೌಂಡ್ ನೋಡಿದ್ರು, RX ಸೌಂಡ್ ಬಂದಂಗೆ ಬರ್ತೈತೆ ಆಟೋ ಸೌಂಡು. ಓ RXನೇ ಮೀರಿಸ್ತದ ಗುರು ಆಟೋ ಸೌಂಡು. ಇದರಲ್ಲಿ ಬಂದು ವಾಯ್ಸ್ ಕರೆಕ್ಟಾಗಿ ಕೇಳಿಸಲ್ಲ ಅನ್ಕೋತೀನಿ. ಯಾಕೆ ಹೆಲ್ಮೆಟಲ್ಲಿ ಕ್ಯಾಮ್ರಾ ಫಿಟ್ ಮಾಡಿದ್ದೀನಿ, ನನ್ನ ಹತ್ರ ಯಾವ ಮೈಕು ಇಲ್ಲ. ಮೈಕ್ ತೊಗೊಂಡಾಗ ನೋಡೋಣ, ಸದ್ಯಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾರ್ಯಾರು ಯೂಟ್ಯೂಬಲ್ಲಿ ನೋಡ್ತಾ ಇರ್ತೀರ ಅವರು.
ಏನು ಸಿಗ್ನಲ್ ಇಲ್ಲ ಏನಿಲ್ಲ, ಆದರೂ ಏನು ಗಾಡಿಗಳು ಗುರು ಇಲ್ಲಿ ನಿಂತಿರೋದು. ಅಲ್ಲೇ ತಗೊಳ್ಬೇಕು ರೈಟ್ಗೆ. ಇಲ್ಲ ಇಲ್ಲೇ ರೈಟಿಗೆ ತೊಗೊಂಡು ಹೋಗ್ಬೋದು, ತೊಗೊಳಕ್ಕಾದ್ರೆ ಇಲ್ಲೇ ತೊಗೊಂಡ್ಬಿಡ್ತೀನಿ. ಓಹೋ ಹೋ ಕಷ್ಟ ಗುರು. ಈಗ ಹೋಗ್ಬಿಡ್ತೀನಿ ಬಿಡಿ. ಈಗ ಬಂದಿದೆ ಜಂಬೂ ಸವಾರಿ ದಿಣ್ಣೆಗೆ. ಫುಲ್ಲು ಟ್ರಾಫಿಕ್ ಐತೆ. ಇಲ್ಲಿಂದ ಹತ್ರನೇ ಅವ್ರದ್ದು ಗ್ಯಾರೇಜು. ಹಿಂಗೆ ಗೊಟ್ಟಿಗೆರೆ ರೂಟ್ ಕೆಳಗಡೆ ಇಳಿದ್ರೆ ಲೆಫ್ಟು, ಫಸ್ಟ್ ಲೆಫ್ಟಾ ಸೆಕೆಂಡ್ ಲೆಫ್ಟ ಗೊತ್ತಿಲ್ಲ, ಒಂದು ಗೆಸ್ಟ್ ಮೇಲೆ ಹೋಗೋಣ. ಅಲ್ಲೊಂದು ಚರ್ಚ್ ಐತೆ, ಚರ್ಚ್ ಏನಾನ ಕಾಣಿಸಿದ್ರೆ ಓಕೆ ಕರೆಕ್ಟಾಗಿ ಬಂದಿದ್ದೀನಿ ಅಂತ. ಇದೇ ಜಂಬೂ ಸವಾರಿ ದಿನ ಬಸ್ ಸ್ಟಾಪು. ಹಿಂಗೆ ಸ್ಟ್ರೈಟ್ ಹೋದರೆ ಎಲೆಕ್ಟ್ರಾನ್ ಸಿಟಿಗೆ ಹೋಗುತ್ತೆ. ನಾನು ಬಂದಲ್ಲ ಈ ಕಡೆ ಹೋದರೆ ಕೆಂಗೇರಿ, ಉತ್ತರಹಳ್ಳಿ, ಕೆಂಗೇರಿ, ಹಿಂಗೆ ಚನ್ನಸಂದ್ರ ಹಂಗೋಗುತ್ತೆ. ಇದೇ ಲೆಫ್ಟ್ ಅನ್ಕೊಂತೀನಿ, ಕರೆಕ್ಟಾಗಿ ನನಗೂ ಗೊತ್ತಾಗ್ತಿಲ್ಲ. ಲೆಫ್ಟ್ ಆಯ್ತು. ಹಾಂ ಅಲ್ಲ ಐತೆ ಚರ್ಚು. ಈ ಕಡೆ ಕಾಣಿಸ್ತೈತೆ ಲೆಫ್ಟ್ ಸೈಡಲ್ಲಿ, ಬಟ್ ನಿಮಗೆ ಕಾಣಿಸಲ್ಲ, ವಿಡಿಯೋದಲ್ಲಿ ಕಾಣಿಸಲ್ಲ. ಚರ್ಚ್ ಕರೆಕ್ಟಾಗಿ ಬಂದಿದ್ದೀನಿ. ಇಲ್ಲಿ ಚರ್ಚ್ ಐತೆ ಒಂದು, ಬಿಟ್ಟರೆ ನೆಕ್ಸ್ಟು ಅವ್ರದ್ದೇ ಗ್ಯಾರೇಜ್ ಇರೋದು. ಗ್ಯಾರೇಜು ದೊಡ್ಡವರೇ ಗುರು, ದೊಡ್ಡವರೇ. ರಾಜೇಶ್ ಅಣ್ಣ ಇಲ್ವಾ? ಅಣ್ಣ ನಮಸ್ಕಾರ. ಜನರಲ್ ಚೆಕಪ್ ಬಿಡಕ್ಕೆ ಹೇಳಿದ್ರಿ, ಬಿಟ್ಟಿಲ್ಲ. ಇದು ಸೈಲೆನ್ಸರ್ದು ಇಲ್ಲೇ ಇಂಜಿನ್ ಹತ್ರನೇ ಸೌಂಡ್ ಬರೋ ಥರ ಫೀಲ್ ಆಗ್ತೈತೆ. ಅದಕ್ಕೆ ಒಂದ್ಸತಿ ಬಿಟ್ಬಿಡೋಣ ಅಂತ ಬಂದೆ. ಓಡ್ಸ್ ನೋಡಿ ಗೊತ್ತಾಗತ್ತೆ. ಇಲ್ಲೇ ಒಂಥರ ಸೌಂಡನ್ನು ಕರ್ರ ಅಂತ ಇರುತ್ತೆ. ಅಣ್ಣ ಹಾಂ ಇಟ್ಕೊಬಿಡಿ, ಪರವಾಗಿಲ್ಲ. ಅದೊಂದು ಮತ್ತೆ ಅಣ್ಣ, ಯಾವ್ದಾನ ಸಣ್ಣ ಗುಂಡಿಗೆ ಬಿಟ್ರು ಇಲ್ಲಿ ಸೌಂಡ್ ಬರುತ್ತೆ. ಒಂದ್ಸಲ ಓಡಿಸಿ ನೋಡಿ ನೀವು ಯಾವಾಗನ. ಅದೊಂದು ಮತ್ತೆ ಆ ಕ್ಲಚ್ ತಂದು ಅಣ್ಣ, ಅದು ಪದೇ ಪದೇ ಆಗ್ತೈತೆ ನೋಡ್ಬಿಡಿ ರಾಜೇಶ್ ಅಣ್ಣ. ಆ ಕ್ಲಚ್ ಪದೇ ಪದೇ ಅದೇ ಥರ ಅಷ್ಟೇ ಕಂಪ್ಲೇಂಟ್ ಸದ್ಯಕ್ಕೆ. ಏನು ಮಾಡ್ತಾ ಇದ್ದೀವಿ ಎಲ್ಲ ಅಲ್ಲೇ ಹೋಗಿದ್ದಾಗ ಯಾವ್ದಾನ ಗ್ಯಾರೇಜ್ ಸಿಕ್ಕಿದ್ರೆ ಅಲ್ಲಿ ಹೋಗಿ ಮಾಡ್ತಿರ್ತೀನಿ ಅಷ್ಟೇ. ನನಗೂ ಟೈಮ್ ಆಗಲಿಲ್ಲ ಈ ಕಡೆ ಬರೋಕ್ಕೆ. ಅಣ್ಣ ಕ್ಯಾಮ್ ಇದೆಯಲ್ಲ, ಹಾಂ ಕ್ಯಾಮೇ ಪ್ರಾಬ್ಲಮ್ ಇದೆ. ಪದೇ ಪದೇ ಆಗ್ತೈತೆ. ಕ್ಯಾಮ್ ಚೇಂಜ್ ಮಾಡ್ಬಿಡೋಣ. ಓಕೆ, ಅದೊಂದು ಸ್ಟ್ಯಾಂಡ್ ಹೊಡಿತೈತಾ ಏನೋ ಗೊತ್ತಿಲ್ಲ ಅದು. ಯಾಕಂದ್ರೆ ಪ್ರೂಮಿಂಗ್ ಮಾಡ್ಬಿಟ್ಟಿದ್ದೀವಲ್ಲ. ಹಾಂ, ಮೊದಲಾಗ ಕಂಪ್ಲೇಂಟ್ ಇತ್ತಾ? ಇಲ್ಲ, ಇರಲಿಲ್ಲ. ಆ ಥರ ಕಂಪ್ಲೇಂಟ್ ಯಾವುದು ಇರಲಿಲ್ಲ ಮುಂಚೆಯಿಂದ. இருக்கட்டும் பார்க்கலாம். காலையில் ஆயில் போட்டு ஸ்டார்ட் பண்ணு, சவுண்ட் ஆஃப் பாரு. ಮಫ್ಲರ್ ಬೇರೆ ಸದ್ಯಕ್ಕೆ ಇರಲಿ, ಚೆನ್ನಾಗೈತೆ ಒಂಥರ ಸೌಂಡು. ಲೈಟಾಗಿ ಹಾಂ, ಯಾಕಂದ್ರೆ
ಓಡಿಸಿಲ್ಲ ಅಷ್ಟು, ನಾನು ಬರೀ ಬೆಳಗ್ಗೆ ತೆಗೆದ್ರೆ ಸಂಜೆ ಅಷ್ಟೇ, ಅಷ್ಟು ಓಡಿಸಿಲ್ಲ. ಹಾಕ್ಬಿಟ್ಟು ಹಾಂ ಸ್ವೀಟ್ ಹೋಗಿ ಹ್ಞೂ ಸ್ವಲ್ಪ ಮಜಾ ಇರುತ್ತೆ. ಚೆನ್ನಾಗೇ ಬರಂಗೆ ಮಾಡಿ, ಚೆನ್ನಾಗೇ ಫುಲ್ ಸರ್ಯಾಗಿರ್ಬೇಕು ಸೌಂಡು. ಪರವಾಗಿಲ್ಲ ಬೇಕಂದ್ರೆ ರೆಡಿ ಮಾಡಿಸ್ತಾರಣ್ಣ. ಅದೊಂದು ಸ್ಟ್ಯಾಂಡ್ದು ಅಣ್ಣ, ಆಮೇಲೆ ಅದು ಸ್ಟ್ಯಾಂಡ್ ಹೊಡಿತೈತಾ ಏನು ಗೊತ್ತಿಲ್ಲ ಅದು. ನಂಬರ್ ಕ್ಲಾಸ್ ಆಗಿದೆ. ಒಂದು ಆ್ಯಕ್ಟಿವಾ ಎತ್ಕೊ ಬರ್ಬೇಕು, ಇದು ಗಾಡಿ ತಗೊಂಡು ಹೋಗಕ್ಕೆ ಬರ್ತೀನಲ್ಲ ಅವಾಗ ಎತ್ಕೊ ಬರ್ತೀನಿ ಆ್ಯಕ್ಟಿವಾ ಸರ್ವಿಸ್ಗೆ. ಟ್ಯಾಪ್ ಮಾಡಬೇಕು. ಬರ್ತಾರೆ. ಇದೆ ನೋಡಿ ರಾಜೇಶ್ ಅಣ್ಣಂದು ಶ್ರೀ ವಿನಾಯಕ ಮೋಟರ್ಸು. ಲೈಟಾಗಿ ಮಾಡೋಣ. ಹ್ಞೂ ಒಂದು 40ವರೆಗೂ ಸೈಲೆಂಟ್ ಇರುತ್ತೆ ಗಾಡಿ. ಓಕೆ. 40 ಮೇಲೆ ಬೇಕಂದ್ರೆ ಓಪನ್ ಮಾಡಿದ್ರೆ ಹಾಂ ಹಾಂ ನಿಮಗೂ ಅಷ್ಟೇ ತಾನೆ. ನಾರ್ಮಲ್ ಎಲ್ಲ ಸಿಟಿ ಒಳಗೆ ಹೋದ್ರೆ 40 ಏನು ಇರಲ್ಲ. ಹೌದು. ಆಮೇಲೆ 40 ಮೇಲೆ ಹೋದರೆ ಓಪನ್ ಮಾಡಿದ್ರೆ ಬರುತ್ತೆ. ಚೆನ್ನಾಗಿರುತ್ತೆ. ಚೆನ್ನಾಗಿ ಬರೋಂಗೆ ಮಾಡಿ. ನಾನು ಬೆಳಗ್ಗೆ ಒಂದು ವಿಡಿಯೋ ಹಾಕ್ತೆ, ಅದರಲ್ಲಿ ಅಬ್ಸರ್ವ್ ಮಾಡಿದೆ, ಅದು ಸೌಂಡು ಎರಡೆರಡು ಥರ ಕೇಳಿಸ್ತಾಯಿತ್ತು. ಅದಕ್ಕೆ ಒಂದ್ಸಲ ಹೆಲ್ಮೆಟ್ ತೆಗೆದು ಚೆಕ್ ಮಾಡಿದೆ, ಒಂದ್ಸಲ ಬಿಟ್ಕೊಡೋಣ ಯಾವುದಕ್ಕೂ ಅಂತ ತಗೊಬಂದೆ. ಸರಿ ಅಣ್ಣ, ಬರ್ತೀನಿ. ಥ್ಯಾಂಕ್ಸ್ ಅಣ್ಣ. ಅಲ್ಲಿಂದ ಗಾಡಿ ಕೊಟ್ಟು ರಾಜೇಶ್ ಅಣ್ಣಗೆ ಅವರು ಇವಾಗ ಸೈಲೆನ್ಸರ್ ಒಳ್ಳೆ ಬೀಟ್ ಬರೋಂಗೆ ಅಂತ ಹೇಳಿ ಕೇಳಿದೆ. ಅವ್ರು ಹೇಳಿದ್ರು ಒಂದು 40 ಹೋಗಬೇಕಾದ್ರೆ ಮೀಡಿಯಮಾಗಿ ಬರೋಂಗೆ ಮಾಡ್ತೀನಿ, ಯಾಕೆಂದರೆ ಸಿಟಿಲಿ ಓಡಾಡ್ತೀವಲ್ಲ, ಅದಕ್ಕೆ 40 ಮೇಲೆ ಗಾಡಿ ರೀಚ್ ಆದರೆ ಒಳ್ಳೆ ಸೌಂಡ್ ಬರೋಂಗೆ ಮಾಡ್ತೀನಿ ಅಂತ ಹೇಳವ್ರೆ. ಮತ್ತು ಏನೇನು ಕಂಪ್ಲೇಂಟ್ಸ್ ಇತ್ತು ಅದನ್ನೆಲ್ಲ ಹೇಳಿ ಜನರಲ್ ಚೆಕಪ್ಗೆ ಅಂತ ಬಿಟ್ಟು ಬಂದಿದ್ದೀನಿ. ಇನ್ನು 2 ದಿವಸ ಇವಾಗ ಡಿಯೋದಲ್ಲಿ ಓಡಾಡ್ಕೋಬೇಕು. ಸೊ ಇಲ್ಲಿಂದ ಮನೆಗೆ ಹೋಗೋಕ್ಕೆ ಅಂತ ಹೇಳ್ಬಿಟ್ಟು ಕ್ಯಾಬ್ ಬುಕ್ ಮಾಡಿದ್ದೆ, ಕ್ಯಾಬ್ ಬಂತು, ಮನೆಗೆ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಬಾಯ್ ಬಾಯ್.